ಘೋಷಣೆ ಆಗೋಕ್ಕಿಂತ ಮುಂಚೆ ಒಂದು ವಾರದ ಮುಂಚಿತವಾಗಿ ಇವ್ರು ಬಂದಿದ್ರು. 3 ತಾಲೂಕಿಗೆ ನನಗೆ ಸಂಬಂಧಪಟ್ಟಂತ ಬಂದಾಗ ಇದರ ಮೇಲ್ಪಟ್ಟಂತ ಪರ್ಸೆಂಟೇಜ್ ಇರುವಂತ ವಿದ್ಯಾರ್ಥಿಗಳು ಸಹಿತ ಇದ್ರು. ಆ ವಿದ್ಯಾರ್ಥಿಗಳನ್ನ ಇವ್ರು ಏನಂತ ರಿಜೆಕ್ಟ್ ಮಾಡಿದಾರಂದ್ರೆ ಲೇಬರ್ ಬಾರ್ ಅಗ್ರಿಕಲ್ಚರ್ ಅಂತ ಬರೆದು ರಿಜೆಕ್ಟ್ ಮಾಡಿದ್ದಾರೆ. ನಾನು ಅವ್ರಿಗೆ ಕೇಳಿದ್ದೇನೆಂದ್ರೆ ಈ ಮೇಲ್ಗಡೆ ಇರುವಂತ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ನೀವು ಲೇಬರ್ ಬಾರ್ ಅಗ್ರಿಕಲ್ಚರ್ ಅಂತ ಬರೆದು ರಿಜೆಕ್ಟ್ ಮಾಡಿದ್ರೆ ಯಾವದಕ್ಕೆ ತಗೋಬೇಕು? ನಾವು ಏನ್ ಲೇಬರ್ ಡಿಪಾರ್ಟ್ಮೆಂಟ್ ನಾಗ ಅಂತ ಅವ್ರನ್ನ ಕನ್ಸಿಡರ್ ಮಾಡ್ಬೇಕು, ಇಲ್ಲ ಲೇಬರ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಬೇಕು ಅನ್ನೋ ಒಂದೇ ಒಂದು ಅವ್ರು AC ಅವ್ರಿಗೂ ಸಹಿತ ನಾ ತಿಳಿಸಿದ್ವಿ. ಇವ್ರು ಏನ್ ಮಾಡಿದ್ರೆ ಅಂದ್ರೆ ಎರಡು ಗೊತ್ತಾಗ ರಿಜೆಕ್ಟ್ ಮಾಡೋ ಮುಂದೆ ಅಪ್ಪರ್ ಲಿಮಿಟ್ ಅಲ್ಲಿ ಏನಿದೆ ರಿಜೆಕ್ಟ್ ಮಾಡೋ ಮುಂದ ಲೇಬರ್ ಪ್ಲಸ್ ಅಗ್ರಿಕಲ್ಚರ್ ಅಂತ ಮಾಡಿ, ಬಟ್ ಅದು ಪರ್ಸೆಂಟ್ ರಿಜೆಕ್ಟ್ ಮಾಡಿ ನೋಡಿ. ಅದು ರೀಸನ್ ಏನು ಆ ರೀತಿ ರಿಜೆಕ್ಟ್ ಮಾಡಿದ್ರು? ಅಲ್ಲ ಅಂತ ಇದೆ ಅಪಾಯಿಂಟ್ಮೆಂಟ್ ಮಾಡಿ ಕರೆಕ್ಟ್ ಹಾಕ್ಬೇಕಲ್ಲ, ಅದು ಡೀಟೇಲ್ ಬರೀ. ಸ್ಮಾರ್ಟ್ಗೆ ಹೋದಾಗ ಅವರು ಲೇಬರರ್ ಅಲ್ಲ ಅನ್ನೋದು ಅಂತ ಹೇಳಿದ್ದಾರೆ, ಅದ್ರ ಮೇಲೆ ಅಂತಿದ್ದಾರೆ. ಅದನ್ನ ಡೀಟೇಲ್ ಆಗಿ ಬಂದ್ರೆ ಆಯ್ತಲ್ವಾ? ಉಳಿದಿದ್ದಕ್ಕೆ ಯಾಕೆ 1 year ಇಂದ ಇಟ್ಕೊಂಡಿದ್ದೀರಾ ಅಂತಾನೆ? ಅಲ್ಲಪ್ಪ, ನಾನು ಕೇಳಿ ಒಂದೇ ವಿಷಯ, ಲೇಬರ್ ಪ್ಲಸ್ ಅಗ್ರಿಕಲ್ಚರ್ ಯಾಕೆ ನೀವು ರಿಜೆಕ್ಟ್ ಮಾಡ್ಬೇಕಾಗಿತ್ತು? ನೇರವಾಗಿ ರಿಜೆಕ್ಟ್ ಮಾಡಬೇಡಿ ಸರ್, ಫಲಾನುಭವಿಗಳಲ್ಲ, ನಾನು ಎನ್ಕ್ವೈರಿ ಮಾಡಿದ್ದೀನಿ. ಬಟ್ ರಿಜೆಕ್ಟ್ ಮಾಡೋ ಮುಂದೆ ಲೇಬರ್ ಪ್ಲಸ್ ಅಗ್ರಿಕಲ್ಚರ್ ಅಂತ ಮಾಡಿದ್ವಿ. ಅದಕ್ಕೆ ಕಾರಣ ಏನ್ ಕೊಟ್ಟರು? 6 ತಿಂಗಳ ಕೂಲಿ ಕೆಲಸ ಮಾಡಕ್ ಹೋಗ್ತಾರೆ ಸರ್, 6 ತಿಂಗಳ ಅಗ್ರಿಕಲ್ಚರ್ ಮಾಡ್ತಾರೆ ಅಂತ ಕಾರಣ ಕೊಡ್ತಾರೆ. ಹಂಗಾಗಿ ನೀವು ಲೇಬರ್ ಕಾರ್ಡ್ ಮಾಡಿದ್ದಾರೆ ಯಾಕಂದ್ರೆ ನೀವು ಮೊದಲು ಲೇಬರ್ ಕಾರ್ಡ್ ಮಾಡೋ ಮುಂದೆ ಮಾರ್ಗದರ್ಶನ ತಗೊಂಡ್ರಿ. ಆಗಿದೆಯಾ? ಮಾಡಿದ್ದೀರಾ? ಓಕೆ, ಅದನ್ನ ಸಂಬಂಧಪಟ್ಟಂತದ್ದು AC ಅವ್ರಿಗೆ ನಾನು ಆಲ್ರೆಡಿ ಗಮನಕ್ಕೆ ತಂದೆ, ಲೇಬರ್ AC ಅವ್ರಿಗೆ ಗಮನಕ್ಕೆ ತಂದೀನಿ. ಮುಂದಿನ ವಾರದಲ್ಲಿ ಅದನ್ನ ಆದಷ್ಟು ಬೇಗನೆ ವಿತರಣೆ ಮಾಡೋದು ಮಾಡ್ತೀವಿ. ಅವರು ಒಂದ್ಸಲ ಕ್ಲಾರಿಫಿಕೇಶನ್ ಕೊಡಿ. ಯಾಕಂದ್ರೆ ಈಗ ಲೇಬರ್ ಬಾರ್ ಅಗ್ರಿಕಲ್ಚರ್ ಅಂತ ಬಂದಾಗ ಒಂದ್ರೆ ಲೇಬರ್ ಇದ್ದವರಿಗೆ ಅದು ಅನ್ಯಾಯ ಆಗ್ತದ. 11% ನವ್ರಿಗೆ ರಿಜೆಕ್ಟ್ ಮಾಡಿದ್ದಾರೆ. ಆ ಒಂದು ವಿಷಯದಲ್ಲಿ ಕ್ಲಾರಿಫಿಕೇಶನ್ಗೋಸ್ಕರ ಅದನ್ನ ವಿತರಣೆ ಮಾಡಿದ್ದೀವಿ. ಅವ್ರು ಕ್ಲಾರಿಫಿಕೇಶನ್ ಕೊಟ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೊಟ್ಟ ಮೇಲೆ ಆದಷ್ಟು ಬೇಗ ಮಾಡ್ಕೊಡ್ತೀನಿ. ನನಗೆ ಅವ್ರು ಕ್ಲಾರಿಫಿಕೇಶನ್ ಕೊಡಿ. ಈಗ ಎರಡು ಬರ್ತಾರ ಅವರು ಯಾಕೆ ಈಗ 11% ಇದ್ದವರಿಗೆ ಲೇಬರ್ ಬಾರ್ ಅಂತ ಬಂದಾಗ ಅವ್ರು ಲೇಬರ್ ಹೋಗೋ ಅಲ್ಲ ಕಾರ್ಡ್ ಹೋಲ್ಡರು. ಯಾಕಂದ್ರೆ ಇವರೇ ಅವ್ರಿಗೆ ಕೊಟ್ಟಿದ್ದಾರೆ, ಒಬ್ಬರು ಲೇಬರ್ ಡಿಪಾರ್ಟ್ಮೆಂಟ್ ಅವರು ಕಾರ್ಡ್ ಕೊಟ್ಟಿದ್ದಾರೆ. ಈಗ ಕಾರ್ಡ್ ಅವ್ರ ಹತ್ರ ಇದ್ದಾಗ ನಾವು ಕಾರ್ಡ್ ಹೋಲ್ಡರ್ ಅಲ್ಲ ಅಂತ ಹೆಂಗೆ ಹೇಳಕ್ ಸಾಧ್ಯ? ನಾವು ನೆಕ್ಸ್ಟ್ ವೀಕ್ ಕ್ಲೋಸ್ ಮಾಡೋಣ.